ಫ್ರೆಂಡ್ಸ್, ಇವತ್ತು ನಮ್ಮ ಮಮ್ಮಿ ಮನೆಯಿಂದ ಉಪ್ಪಿನಕಾಯಿ ಮಾಡ್ಕೊಂಡು ತಗೊಂಡು ಬಂದಿದ್ದಾರೆ. ನೋಡಿ, ಇದು ಎಷ್ಟೊಂದು 2 kg ಎಷ್ಟಿದೆ. ಇದರಲ್ಲಿ ಶೇಂಗಾ ಬೀಜದ ಎಣ್ಣೆ ಹಾಕಿದ್ದಾರೆ. ಸೊ ಜಾಸ್ತಿ ದಿನ ಶೇಂಗಾ ಬೀಜದ ಎಣ್ಣೆ ಹಾಕ್ಕೊಂಡು ಮಾಡಿಕೊಂಡ್ರೆ ಜಾಸ್ತಿ ದಿನ ಬಾಳಿಕೆ ಬರಲ್ಲ. ಬಟ್ ಇದಕ್ಕೆ ಹಾಕಿದ್ರೆ ಮಾವಿನಕಾಯಿಗೆ. ಸೊ ಇದು ನಮ್ಮ ಅಕ್ಕ ಮನೆಗೆ, ನಮ್ಮ ಮನೆಗೆ ಅಂತ ತಂದಿದ್ದಾರೆ. ಇದನ್ನು ಇವಾಗ ಡಿವೈಡ್ ಮಾಡಬೇಕು. ನಮ್ಮ ಅಕ್ಕ ಮನೆಗೆ, ನಮ್ಮ ಮನೆಗೆ. ನೆನ್ನೆ ಹಾಗೆ ಮೊಮ್ಮಗಳನ್ನ ಕರ್ಕೊಂಡು ಹೋದರು. ಅವ್ರು ತಿರುಪತಿಗೇನೋ ಹೋದರು. ಹಾಗಾಗಿ ಮನೆಯಲ್ಲಿ ಮಾಡಿರೋದು ನಮ್ಮಮ್ಮ. ಸೊ ಇಲ್ಲಿ ಮಾಡಿಸೋಣ ಅವ್ರ ಕೈಯಲ್ಲಿ ಅಂದ್ಕೊಂಡೆ, ಬಟ್ ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ, ಅವರು ಇರಲಿಲ್ಲ, ಹಾಗಾಗಿ ಮಾಡಿಸಿಲ್ಲ. ಹಾಗೆ ಸ್ವಲ್ಪ ಜಾಕ್ ಫ್ರೂಟು ಕಾಯಿ ಎಳೆಯೋದು, ಅಂದರೆ ನಾವು ಪಲ್ಯ ಎಲ್ಲ ಮಾಡ್ತೀವಲ್ಲ. ಲಾಸ್ಟ್ ಟೈಮ್ ನಾನೊಂದು ಕಬಾಬ್ ಕೂಡ ಮಾಡಿದ್ದೆ ಇದರಲ್ಲಿ. ಇದೊಂದು 3 ತಂದಿದ್ದಾರೆ. ಸೊ ಇದು ಅದನ್ನು ಕೂಡ ನಮ್ಮ ಅಕ್ಕ ಮನೆಗೆ, ನಮ್ಮ ಮನೆಗೆ ಶೇರ್ ಮಾಡ್ಕೋಬೇಕು. ಸೊ ಇದು 3 ತಂದಿದ್ದಾರೆ. ಹಳ್ಳಿಯಿಂದ ಬಂದರೆ ಹಿಂಗೆ ಅಲ್ಲ, ಅದು ಇದು ಏನೋ ಒಂದು ತಗೊಂಡು ಬರ್ತಾಯಿರ್ತಾರೆ ಪೇರೆಂಟ್ಸ್ ಬಂದರೆ. ಸೊ ನಾವುಗಳೇ ಸಿಟಿಯಿಂದ ಹೋದಾಗ ಏನು ತೊಗೊಂಡೋಗಲ್ಲ, ಏನೋ ಹಣ್ಣು ಹಂಪಲು ತೊಗೊಂಡೋಗ್ತೀವಿ ಅಷ್ಟೇ. ಸೊ ಹಳ್ಳಿಯಿಂದ ಬಂದರೆ ಎಲ್ಲ ಫ್ರೆಶ್ ಆಗಿರೋದೆಲ್ಲ ಚೆನ್ನಾಗಿ ಸಿಗುತ್ತೆ. ಹಾಗೆ ಮಾವಿನಕಾಯಿ, ಇದು ನಮ್ಮ ಗಿಡದಲ್ಲಿ ಬೆಳೆದಿರೋ ಮಾವಿನಕಾಯಿ. ನಮ್ಮ ಮನೆ ಹತ್ರ 1-2 ಮರ ಇದೆ. ಸೊ ಆ ಮರದಲ್ಲಿ ಬೆಳೆದಿರೋ ಅಂಥ ಮಾವಿನಕಾಯಿ ಇದು. ನೆನ್ನೆ ಎಲ್ಲ ಒಂದು ರಸಮ್ ಕೂಡ ಮಾಡಿದ್ದೆ. ಹಾಗೆ ಇನ್ನೂ ಮ್ಯಾಂಗೋ ರೆಸಿಪೀಸ್ ಮಾಡೋಣ. ಅವ್ರಿಗೊಂದು ಸ್ವಲ್ಪ ಕೊಟ್ಟು ಕಳಿಸಿ. ಹಾಗೆ ನುಗ್ಗೆ ಸೊಪ್ಪು ನೋಡಿ, ಫ್ರೆಶ್ ಆಗಿರೋ ನುಗ್ಗೆ ಸೊಪ್ಪು ಸ್ವಲ್ಪ ತಂದಿದ್ದಾರೆ. ಇದು ಮಾತ್ರ ನನಗೆ ಮಾತ್ರನೇ ಇಟ್ಕೊತೀನಿ, ಯಾಕೆಂದರೆ ಸ್ವಲ್ಪ ಇದೆ. ಇದು ಅವ್ರಿಗೂ ಆಗೋಲ್ಲ, ನಮಗೂ ಆಗೋಲ್ಲ. ಸೊ ಯಾವ್ದಾದ್ರು ಒಂದು ಫ್ಯಾಮಿಲಿಗೆ ಬೇಕು. ಸೊ ನಾನೇ ಇಟ್ಕೊಂಡ್ಬಿಡ್ತೀನಿ. ಸೊ ಡಿಸ್ಟ್ರಿಬ್ಯೂಟ್ ಆಯಿತು. ಇದು ನಮ್ಮ ಅಕ್ಕ ಮನೆಗೆ ಕೊಟ್ಟೆ. ಇನ್ನು ಸ್ವಲ್ಪ ಮ್ಯಾಂಗೋ ನಾನು ಇಟ್ಕೊಂಡಿದ್ದೀನಿ, ಸ್ವಲ್ಪ ಪಿಕಲ್ಸ್ ನಾನೇ ಇಟ್ಕೊಂಡಿದ್ದೀನಿ. ಅವ್ರಿಗೆ ಜಾಸ್ತಿ ಬೇಡವಂತೆ, ಮನೇಲಿ ಸ್ವಲ್ಪ ಮಾಡ್ಕೊಂಡಿದ್ದಾರೆ. ಹಾಗೆ ಎಲ್ಲ ಪ್ಯಾಕ್ ಮಾಡಿದೆ. ಅಕ್ಕ ಮಗ ಬಂದಿದೆ, ಇಟ್ಕೊಂಡು ಹೋಗ್ತಾನೆ. ನುಗ್ಗೆ ಸೊಪ್ಪು ನಾನೇ ಇಟ್ಕೊಳ್ಳೋಣ ಅಂದ್ಕೊಂಡೆ, ಬೇಡ ಬಿಡು, ಅವಳು ತುಂಬ ಕೇಳ್ತಾ ಇರ್ತಾಳೆ ನುಗ್ಗೆ ಸೊಪ್ಪು ಬೇಕು ಅಂತ. ಸೊ ಅವಳಿಗೆ ಕೊಟ್ಟು ಕಳಿಸೋಣ ಅಂತ ಅವಳಿಗೆ ಹಾಕಿದೆ. ಹಾಗೆ ಹಾಕ್ಬಿಟ್ಟು, ಹಾಗೆ ಮನೇಲಿ ನಾನು ಮಾಡಿರೋದು ತೊಕ್ಕು, ಇದನ್ನು ಕೂಡ ಅವ್ರಿಗೆ ಕೊಟ್ಟು ಕಳ್ಸೋಣ ಅಂದರೆ ಡೈಲಿ ಟೈಮಿಗೆ ಸಿಗ್ತಿರಲಿಲ್ಲ. ಹಾಗೆ ಪಿಕ್ಕಲ್ಲು ಇದೆಲ್ಲ ಪ್ಯಾಕ್ ಮಾಡಿದೆ ತೊಗೊಂಡೋಗ್ಲಿ ಅಂತ. ಸೊ ಮನೆಯಿಂದ, ತವ್ರ ಮನೆಯಿಂದ ಅಮ್ಮ ಬಂದರೆ ಹೀಗೆ ಎಲ್ಲ ಏನೋ ಒಂದು ಎತ್ಕೊಂಬರ್ತಾರೆ, ಎಲ್ಲರಿಗೂ ಶೇರ್ ಮಾಡ್ಕೊಳ್ಳೋಕ್ಕೆ. ಅಕ್ಕ ತಂಗಿಯರು ಮಾಡ್ಕೊಳ್ಳಿ, ನೀವು ಶೇರ್ ಮಾಡ್ಕೊಳ್ಳಿ ಅಂತ. ಅಲ್ಲಿಂದ ಏನು ಬೆಳೆದಿರ್ತಾರೋ ಅದನ್ನೆಲ್ಲ ತೊಗೊಂಬಂದುಬಿಡ್ತಾರೆ. ಹಾಗೆ ಅಲ್ವಾ ಅಮ್ಮ ಅಂದರೆ.